ಉಗಾದಿ ಹಬ್ಬ ಬಂದೈತಿ ನಿನ್ನ ಮರಿ ನೋಡಂಗಾಗೈತಿ ನೆನಸಿ ಅಳುದಾಗೈತಿ ಮನಸ್ಸ ಬಾಳ ಕೆಟ್ಟೈತಿ. ಹಲೋ ಹಾಯ್ ಫ್ರೆಂಡ್ಸ್ ಅಲರ್ಟ್ ಮಿಷನ್ ಎಡಿಟಿಂಗ್ ವಿಡಿಯೋ ಹಾಗೆ ಸಾಂಗ್ ಕೇಳ್ತಾ ಇದ್ದಾರ. ಈ ಒಂದು ಸಾಂಗ್ಗೆ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ, ಅಣ್ಣ ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಣ್ಣ ಅಲರ್ಟ್ ಮಿಷನ್ದಲ್ಲಿ ಅಂತೇಳಿ. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಈ ಒಂದು ಉಗಾದಿ ಹಬ್ಬದ ಸಾಂಗು ಮಾಡೋಕ್ಕೆ ಟೈಮು ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಒಂದು ಮಾಡಿದ್ದೀನಿ. ತುಂಬ ಚೆನ್ನಾಗೈತೆ ಅದೇ ಒಂದು ಸಾಂಗ್ನ. ದಯವಿಟ್ಟು ಈ ಒಂದು ವಿಡಿಯೋನ ನಾನು ಲಿಂಕು ಕೊಟ್ಟಿರಲ್ಲ, ಯಾಕಪ್ಪ ಅಂದರೆ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ವಿಡಿಯೋನ ಎಂಡ್ವರೆಗೆ ನೋಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಪ್ಪ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವಾಗ ಏನಪ್ಪ ಅಂದರೆ ಈ ವಿಡಿಯೋದನ್ನ ಯಾವ ಥರ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಮೊದಲನೇದಾಗಿ ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಯಿತು. ಇಲ್ಲಿ ಏನಪ್ಪ ಅಂದರೆ ನೀವು ಪ್ರಾಜೆಕ್ಟ್ ಅಂತ ಕಾಣುತ್ತಲ್ಲ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಫ್ರೆಂಡ್ಸ್ ನೋಡ್ಬೋದು, ನಾನು ಡಿಸ್ಕಷನ್ ಬಾಕ್ಸಲ್ಲಿ ನಿಮ್ಗೆ ಯಾವುದೇ ಥರ ಲಿಂಕ್ ಕೊಟ್ಟಿರಲ್ಲ ಇದ್ರದ್ದು, ಯಾಕಪ್ಪ ಅಂದರೆ ನೀವು ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನೋಡಿದರೆ ಇದು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಸ್ಟಾರ್ಟಿಂಗ್ ನೋಡ್ಕೊಳ್ಳಿ. ಇಲ್ಲಿ ಒಂದು ಈ ಥರ ಒಂದು ಓಪನ್ ಆಯಿತು ಒಂದು ಪೇಜು. ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ. ಇದನ್ನು ಸ್ವಲ್ಪ ಜೂಮ್ ಮಾಡಿಕೊಂಡು ಇದಕ್ಕೆ ಒಂದು ಕಲರ್ನ ಹಾಕ್ತೀನಿ ನಾನು. ಈ ಥರ ಒಂದು ಕಲರ್ ಹಾಕಿ ಇಲ್ಲಿ ಇನ್ನೊಂದು ಎಫೆಕ್ಟ್ನ ಹಾಕಿ ಈ ಥರ ಅಂದ್ಕೊತೀನಿ. ನಿಮ್ಗೆ ಹೇಳಿದಿನ ಎಫೆಕ್ಟ್ ಎಲ್ಲ. ಸೊ ಇನ್ನೊಂದು ಸಲನೂ ಹೇಳ್ತೀನಿ, ಎಫೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ ಗಾಮ ಅಂತೇಳಿ ಸರ್ಚ್ ಮಾಡಿ. ಇಲ್ಲಿ ನೋಡ್ಕೊಬೋದು ನೀವು ಸ್ಪೆಲ್ಲಿಂಗ್ ಸತಿ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಸ್ಪೆಲ್ಲಿಂಗ್ನ ಸರ್ಚ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡನೇ ಆಪ್ಷನ್ ಕಾಣುತ್ತಲ್ಲ, ಇದು ಕಾಣಿಸ್ತಲ್ಲ ಕೆಳಗಿಂದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಎರಡನೇ ಆಪ್ಷನ್. ಇದಾದ ನಂತರ ಇಲ್ಲಿ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ SA ಅಂತ ಓಡಬೇಕು. ಇಲ್ಲಿ ಮೇಲ್ಗಡೆ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ಆಪ್ಷನ್ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕೆಳಗೆ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಳಗಡೆ. ಸೊ ಇದನ್ನು ಇನ್ನೂ ಫುಲ್ಲು ಈ ಥರ ಅಂದ್ಕೊಳ್ಬೇಕು. ಇಲ್ಲಿ ಐತಲ್ಲ, ಎರಡು ಸೇಮ್ ಇರಬೇಕು. ಈ ಥರ ಇದ್ದರೆ ಇವಾಗ ಇನ್ನೊಂದು ಏನಪ್ಪ ಅಂದರೆ ಇದು ಒಂದು ಬ್ಯಾಕ್ಗ್ರೌಂಡು, ಅಂದರೆ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡು. ಸೊ ಇವಾಗ ಏನಪ್ಪ ಅಂದರೆ ಇಲ್ಲಿ ನೋಡಿ, ನಾನು ಇವಾಗ ಬಾಳುವಣ್ಣನ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಬಾಳುವಣ್ಣನ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನಿಮಗೆ ಅಲ್ಲಿ ಎಷ್ಟಿದೆಯೋ ಅಷ್ಟು ನಾನು ಈ ಥರ ಇಡ್ತೀನಿ. ಇಟ್ಟಾದ ನಂತರ ಇದಕ್ಕೆ ಒಂದು ಮಾರ್ಕ್ ಹಾಕ್ಕೊತೀನಿ. ಅದಾದ ನಂತರ ಈ ಒಂದು ಫೋಟೋಕ್ಕೆ ಇಲ್ಲಿ ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಪ್ಷನ್ನ ಸರ್ಚ್ ಮಾಡ್ಬೇಕು ನೀವು, ಇಲ್ಲಾಂದರೆ ಇಲ್ಲಿ ಇರುತ್ತೆ. ಸೊ ನೋಡ್ಬೇಕು, ಪ್ರತಿಯೊಬ್ಬರಿಗೆ ಇದೇ ಥರ ಇರುತ್ತೆ. ಅಲರ್ಟ್ ಮಿಷನ್ ಫಸ್ಟ್ ಓಪನ್ ಆಗಲಿ ಬಿಡಲಿ ಈ ಥರ ಇರುತ್ತೆ. ಸೊ ಇಲ್ಲಿ ಕಾಣಿಸ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐತಿ ಡ್ರೈವಿಂಗು ಎಡ್ಜ್ ಅಂತ ಐತಿ ಎಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೋಬೋದು ಆಪ್ಷನಲ್ಲಿ ಇಲ್ಲಿ ಕಾಣುತ್ತಲ್ಲ, ಇದು ಎಲೆಕ್ಟ್ರಿಕ್ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ನೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಕೋಬೋದು ನೀವು. ಸೊ ಈ ಥರ ಇರುತ್ತೆ ನಿಮಗೆ. ಈ ಥರ ಫಸ್ಟು ಇಲ್ಲೊಂದು ಬೀಟ್ ಹಾಕ್ಕೊಂಡು ಮತ್ತು ಇಲ್ಲೊಂದು ಬೀಟ್ ಹಾಕ್ಕೊಂಡು ಲಾಸ್ಟು ಈ ಥರ ಇರುತ್ತೆ ನಿಮಗೆ. ಈ ಥರ ಅದು ನೀವೇನಾದರೂ ಈ ಥರ ಬರುತ್ತೆ. ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ಈ ಥರ ರೆಡ್ ಇಟ್ಕೊತೀನಿ. ಇದಾದ ನಂತರ ಫೋಟೋಕ್ಕೆ ಇನ್ನೊಂದನ್ನ ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ಆ ಎಫೆಕ್ಟ್ ಏನಪ್ಪ ಅಂದರೆ ನಿಮ್ಗೆ ಯಾವಾಗ ಹೇಳಿದೆ ನಾನು, ಏನಪ್ಪ ಅಂದರೆ ಇವಾಗ ಇಲ್ಲೊಂದು ನಾನು ತೋರಿಸ್ಕೊಡ್ತೀನಿ. ಒಂದು ಬೀಟ್ ಹಾಕ್ಕೊಳ್ಳಿ. ಇಲ್ಲಿ ಬೀಟ್ ಹಾಕ್ಕೊಂಡು ಮೇಲ್ಗಡೆ ಅಂದ್ಕೊಳ್ಳಿ, ಫುಲ್ಲು ಅಂದ್ಕೊಂಡು ಇಲ್ಲೊಂದು ಮಧ್ಯದಲ್ಲಿ ಒಂದು ಬೀಟ್ ಹಾಕ್ಕೊಳ್ಳಿ. ಈ ಥರ ಕೆಳಗೆ ತನ್ನಿ, ಇಷ್ಟು ತೊಗೊಂಡು ಬನ್ನಿ. ಮತ್ತು ಇಲ್ಲೊಂದು ಬೀಟ್ ಹಾಕ್ಕೊಂಡು ಇದನ್ನೇ ಇನ್ನೂ ಸ್ವಲ್ಪ ಕೆಳಗೆ ಇಷ್ಟು ಬರೋ ಥರ ಮಾಡ್ಕೊಳ್ಳಿ. ಇಷ್ಟು ಈ ಬೀಟ್ ಮಧ್ಯೆ, ಅಂದರೆ ಫಸ್ಟು ಬೀಟ್ ಹಾಕಿದ್ರಲ್ಲ, ಇದ್ರ ಮಧ್ಯೆ ಹೋಗಿ ಸೊ ಇದನ್ನು ಸ್ವಲ್ಪ ಮೇಲೆ ತೊಗೊಳ್ಬೇಕು. ಈ ಥರ ತೊಗೊಳ್ಬೇಕು. ನೋಡ್ಬೋದು ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ಬಂದಲ್ಲಿ ಇವಾಗ ಎಫೆಕ್ಟ್ನೇ ಆ್ಯಡ್ ಮಾಡ್ಕೊತೀನಿ. ಕರೆಕ್ಟಾಗಿ ನೋಡ್ಕೊಳ್ಬೇಕು ನೀವು ಎಫೆಕ್ಟ್ ಯಾವ ಥರ ಆ್ಯಡ್ ಮಾಡ್ತೀನಿ ಅಂತೇಳಿ.
ಎರಡೇ ಫೆಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಇದನ್ನು ಮೊದಲು ಹಾಕಿದ್ನಲ್ಲ ಇದನ್ನು ಹಾಕ್ಕೊಳ್ಬೇಕು ನೀವು. ಇದೇನೆಂದರೆ ಇಲ್ಲಿ ನೀವು ನೋಡ್ಕೊಳ್ಳೋದು ನಿಮಗೆ ಅರ್ಥ ಆಗಲ್ಲ, ತೋರಿಸ್ತೀನಿ ನೀಟಾಗಿ. ಈ ಥರ ಸರ್ಚ್ ಮಾಡಿ ಇಲ್ಲಿ ಕೆಳಗಡೆ ಆಪ್ಷನ್ನ ಓಕೆ ಮಾಡ್ಕೋಬೇಕು. ಇದನ್ನು ಓಕೆ ಮಾಡಿಕೊಂಡು ಈ ಥರ ಅಂದ್ಕೊಳ್ಬೇಕು ನೀವು. ಈ ಥರ ಹಾಕ್ಕೊಳ್ಬೇಕು. ಸೊ ಹಾಕೊಂಡು ನೋಡ್ಕೊಬೋದು ನೀವು. ಈ ಥರ ಬಂದಿರುತ್ತೆ ನಿಮಗೆ. ಇಲ್ಲಿ ಇನ್ನೊಂದು ಎಫೆಕ್ಟು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಚಾನಲ್ ರ್ಯಾಂಪ್ ಅಂತ ಕ್ಲಿಕ್ ಮಾಡಿಕೊಂಡು ಹಾಕೊಳ್ಳೋ ಅಂತೇಳಿ ಹೇಳ್ತೀನಿ. ಅದನ್ನು ನೀವು ಆನ್ ಮಾಡ್ಕೋಬೇಕು. ಈ ಥರ ನೋಡಿದಾರಲ್ಲ, ಈ ಥರ ಬರುತ್ತೆ. ಸೊ ನಿಮಗೆ ಈ ಥರ ಬಂದಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದರೆ, ಇವಾಗ ಈ ಥರ ನೀವು ಹಾಕ್ಕೊಳ್ಬೇಕು. ಅವಾಗ ಹೇಳಿದ್ದೆ ನಾನು, ಅದು ಥರ ಬರಲ್ಲ ಅಂದರೆ ಈ ಥರನೂ ಹಾಕ್ಕೊಳ್ಬೋದು, ಮಾಡ್ಕೋಬೋದು ವಿಜ್ ಎಡಿಟಿಂಗ್ನು. ನೋಡಿದಾರಲ್ಲ ಫ್ರೆಂಡ್ಸ್, ಇಷ್ಟೇ ಇರೋದು. ಸೊ ಇದಕ್ಕೆ ಇನ್ನೊಂದು ಎಫೆಕ್ಟ್ನ ಹಾಕ್ತೀನಿ. ಇಲ್ಲಿ ಸ್ಟಾರ್ ಅಂತ ಸರ್ಚ್ ಮಾಡಿ. ಇಲ್ಲಿ ಸ್ಟಾರ್ ಅಂತ ಸರ್ಚ್ ಮಾಡಿದೆ. ಇಲ್ಲಿ ಕೆಳಗಡೆ ಬಂದು ಈ ಕೆಳಗಡೆನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ, ಇದು ಬಂತು. ಇದನ್ನು ಡಬಲ್ ಆಗಿನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಡೂಪ್ಲಿಕೇಟ್ ಅಂತ ಕಾಣುತ್ತಲ್ಲ, ಇಲ್ಲಿ ಡೂಪ್ಲಿಕೇಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಬಲ್ ಆಗುತ್ತೆ ಅದು. ಸೊ ಇದೇ ಥರ ನೋಡಿ ಫ್ರೆಂಡ್ಸ್. ಇದು ಕೆಲವೊಂದು ಬರುತ್ತೆ, ಬರಲ್ಲ. ಸೊ ನೀವು ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ವಿಡಿಯೋ. ಯಾಕಂದರೆ ನೀಟಾಗಿ ನೋಡ್ಕೋಬೇಕು, ಎಲ್ಲ ಅರ್ಥ ಆಗುತ್ತೆ ನಿಮಗೆ ಈಸಿಯಾಗಿ. ಸೊ ನೋಡಿರಲ್ಲ, ಇದೇ ಥರ ಫ್ರೆಂಡ್ಸ್, ಇಷ್ಟೇ ಇರೋದು. ವಿಡಿಯೋನ ನೀಟಾಗಿ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇದನ್ನು ಇಷ್ಟೇ ಐತೆ ಇರೋದು. ಸೊ ನೋಡಿದ್ರೆ ಇಷ್ಟೇ. ಇಲ್ಲಿ ನೋಡಿ, ಫೋಟೋನ ರಿಪ್ಲೇಸ್ ಮಾಡೋಣ. ಒಂದು ಫೋಟೋ ರಿಪ್ಲೇಸ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಸೊ ಈ ಥರ ಸೊ ನೋಡಿರೋ ಫ್ರೆಂಡ್ಸ್, ಇಷ್ಟೇ. ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಇರಲಿ. ಯಾವ ಥರ ವಿಡಿಯೋ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋನ ಇದಾದ ನಂತರ ಡೌನ್ಲೋಡ್ನ ಮಾಡ್ಕೊಳ್ಬೋದು ಈಸಿಯಾಗಿ. ಡೌನ್ಲೋಡ್ ಆಗ್ತಿದೆ ವಿಡಿಯೋ. ಫ್ರೆಂಡ್ಸ್ ನೋಡ್ಬೋದು, ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ಸೇವ್ ಕಾಣುತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ವಿಡಿಯೋ ಸೇವ್ ಆಗುತ್ತೆ. ಥ್ಯಾಂಕ್ ಯು.